ಜೈ ಮಾತಾಜಿ ಬ್ರೈನ್ ಸೆಂಟರ್ ಹಾಗೂ ಬ್ಲಾಸಮ್ ಶಾಲೆ. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ನಾನು ಉಷಾ ಸಜ್ಜನರ ಸಭೆಗೆ ವಂದಿಸುತ್ತಾ ಬ್ಲಾಸಮ್ಸ್ ಟ್ರೈಬಲ್ ಟ್ರೀಟ್ 2025ರ ಸುಂದರ ಸಾಂಸ್ಕೃತಿಕ ಸಂಜೆಯ ಶುಭ ಸಂದರ್ಭದಲ್ಲಿ ಶಾಲಾ ವಾರ್ಷಿಕ ವರದಿಯ ಸುಂದರ ಚಿತ್ರಣವನ್ನು ತಮ್ಮ ಮುಂದೆ ಸಾದರಪಡಿಸಲು ಹರ್ಷಿಸುತ್ತೇನೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ತತ್ವವನ್ನು ಆಧಾರವಾಗಿ ಇಟ್ಟುಕೊಂಡು ನಮ್ಮ ಬ್ಲಾಸಮ್ ಶಾಲೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರಗಳನ್ನು ಮಾಡುತ್ತಾ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳ ಮೂಲಕ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನವೀನ ತಂತ್ರಾಂಶಗಳನ್ನು ಅಳವಡಿಸಿಕೊಂಡು ಮುನ್ನಡೆಯುತ್ತಿದೆ. ಶ್ರೀ ಡಿ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಈ ವರ್ಷವೂ ನಮ್ಮ ಶಾಲೆ ಹಲವು ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸುತ್ತಿದೆ. ಶಾಲೆಯ ಇತಿಹಾಸ ಮತ್ತು ಸಾಧನೆ. 1993ರಲ್ಲಿ ದಿವಂಗತ ಶ್ರೀ ಕೆ.ಎಸ್. ಕೃಷ್ಣ ಅಯ್ಯರ್ ಅವರ ಮಾರ್ಗದರ್ಶನದಲ್ಲಿ ಸ್ಥಾಪಿತವಾದ ನಮ್ಮ ಶಾಲೆ 1998ರಲ್ಲಿ ಮಾನ್ಯ ಶ್ರೀ ಎಂ.ಆರ್. ಸೀತಾರಾಮ್ ಅವರ ಆಶೀರ್ವಾದದಿಂದ ಮತ್ತು ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಮೃತ ಹಸ್ತದಿಂದ ಬ್ರೈನ್ ಸೆಂಟರ್ ಉದ್ಘಾಟನೆಯಾಯಿತು. ಈ ಶೈಕ್ಷಣಿಕ ಸಂಶೋಧನಾ ಕೇಂದ್ರವು ರಾಜ್ಯದ ಶಿಕ್ಷಣ ವ್ಯವಸ್ಥೆಗೆ ಮಹತ್ತರ ಕೊಡುಗೆಯನ್ನು ನೀಡುತ್ತಿದೆ. ನಮ್ಮ ಶಾಲೆ 32 ವರ್ಷಗಳಿಂದ ಬಡವರು, ಮಧ್ಯಮ ವರ್ಗದವರು, ಕೂಲಿ ಕಾರ್ಮಿಕರು, ರೈತರು, ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದವರಿಗೆ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ. ಗೂಗಲ್ 4K ಕ್ಲಾಸ್ ರೂಮ್, ಹೈಬ್ರಿಡ್ ವಿದ್ಯಾವೇದಿಕೆ ಮೂಲಕ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಮಕ್ಕಳ ಕಲಿಕೆಯನ್ನು ಸುಗಮಗೊಳಿಸುತ್ತಿದೆ. ಮಕ್ಕಳ ಪಠ್ಯೇತರ ಚಟುವಟಿಕೆಗಳು. ಮೌಲ್ಯ ಶಿಕ್ಷಣದ ಅಡಿಯಲ್ಲಿ ತಂದೆ ತಾಯಿಗಳ ಬಾಂಧವ್ಯ ಅನುಬಂಧ ಬೆಸುಗೆಯಾಗಿ ಫಾದರ್ಸ್ ಡೇ ಆಚರಣೆ, ವೈದ್ಯರುಗಳ ಸೇವೆ ಗೌರವಿಸಿ ಅಭಿನಂದಿಸುವ ಡಾಕ್ಟರ್ಸ್ ಡೇ ಆಚರಣೆ, ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಜಾಥಾ, ಜೀವನ ಮೌಲ್ಯ ವಿಕಾಸಕ್ಕಾಗಿ ಹಾಗೂ ಅಗತ್ಯತೆಗಾಗಿ ರೂಪಿಸಿರುವ ಸ್ಥಳೀಯ ಮಾಹಿತಿ ಪಟ್ಟಿ ಡಿ ಶಶಿಕುಮಾರ್ ಅವರ ಕಲ್ಪನೆಯ ಯಶಸ್ವಿಯ ಕೊಡುಗೆಗಳಾಗಿವೆ. ಸೈನ್ಸ್ ಕ್ಲಬ್, ವೇದಿಕ್ ಮ್ಯಾಥ್ಸ್, ಯೋಗ, ಸಂಗೀತ, ಭರತನಾಟ್ಯ, ವೆಸ್ಟರ್ನ್ ಡ್ಯಾನ್ಸ್ ತರಗತಿಗಳ ಮೂಲಕ ಪಠ್ಯೇತರ ಚಟುವಟಿಕೆಗಳಲ್ಲಿ ಪ್ರೋತ್ಸಾಹಿಸಲಾಗುತ್ತಿದೆ. ಮಕ್ಕಳಲ್ಲಿ ಶಿಸ್ತು ಕಾಪಾಡುವುದು ಬ್ಲಾಸಮ್ ಶಾಲೆಯ ವಿಶೇಷತೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆ. 2023-24ನೇ ಸಾಲಿನ 10ನೇ ತರಗತಿಯ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಪ್ರತೀಕ್ಷಾ ಡಿಎಸ್ 625 ಅಂಕಕ್ಕೆ 615 ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ ಎಂದು ಹೇಳಲು ಹೆಮ್ಮೆ ಪಡುತ್ತೇವೆ. ಅವರ ತಂದೆ ತಾಯಿಗೂ ಅಭಿನಂದನೆಗಳು. ಇದೇ ವರ್ಷದಲ್ಲಿ 10ನೇ ತರಗತಿ ಪರೀಕ್ಷೆಯಲ್ಲಿ 18 ಮಕ್ಕಳು ಡಿಸ್ಟಿಂಕ್ಷನ್, 42 ಮಕ್ಕಳು ಪ್ರಥಮ ಸ್ಥಾನ ಗಳಿಸುವುದರ ಮೂಲಕ ಶಾಲೆಗೆ ಹೆಮ್ಮೆ ತಂದಿರುತ್ತಾರೆ. ಸಹಕಾರ ನೀಡಿದ ಪಾಲಕರು ಹಾಗೂ ಶಿಕ್ಷಕರ ವೃಂದಕ್ಕೆ ಧನ್ಯವಾದಗಳು. 2024-25ರ ಶೈಕ್ಷಣಿಕ ಚಟುವಟಿಕೆಗಳು. ದಿನಾಂಕ 31/5/2024 ವಿಶ್ವ ತಂಬಾಕು ರಹಿತ ದಿನ. ಡಿ ಶಶಿಕುಮಾರ್ ಸರ್ ಮಕ್ಕಳಿಗೆ ತಂಬಾಕುವಿನ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಿದರು. ದಿನಾಂಕ 5/6/2024 ವಿಶ್ವ ಪರಿಸರ ದಿನ. ಗಿಡಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಅರಿವು ಮೂಡಿಸಲಾಯಿತು. ದಿನಾಂಕ 15/6/2024 ಏಕಾಗ್ರತೆ ಹೆಚ್ಚಿಸಲು ಬೆಳಕಿನ ಕಾರ್ಯಕ್ರಮದಡಿ ಶ್ರೀಮತಿ ಚಂದ್ರಕಲಾರವರು ಮಕ್ಕಳಿಗೆ ಉಪಯುಕ್ತ ಮಾಹಿತಿ ನೀಡಿದರು. ದಿನಾಂಕ 16/6/2024 ವಿಶ್ವ ಅಪ್ಪಂದಿರ ದಿನ. ವಿಶೇಷ ಕ್ರೀಡಾಕೂಟ, ಪೋಷಕರಿಗೆ ಮನೋರಂಜನಾ ಕ್ರೀಡೆಯೊಂದಿಗೆ ಪ್ರಶಸ್ತಿ ಪ್ರದಾನ. ದಿನಾಂಕ 21/6/2024 ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ. ದಿನಾಂಕ 24/6/2024 ಸಂಸತ್ ಚುನಾವಣೆ, ಗಣತಂತ್ರ ಮತ್ತು ಆಡಳಿತ ಅರಿವು ಮೂಡಿಸಲಾಯಿತು. ದಿನಾಂಕ 1/7/2024 ವೈದ್ಯರ ದಿನ. ವೈದ್ಯರಿಗೆ ಹೂವು, ಗ್ರೀಟಿಂಗ್ ಕಾರ್ಡ್ ನೀಡಿ ಗೌರವಿಸಲಾಯಿತು. ದಿನಾಂಕ 11/7/2024 ಶಾಲಾ ನಾಯಕತ್ವ ಚುನಾವಣೆಯಲ್ಲಿ ವಿಜೇತರಾದವರಿಗೆ ನಾಮಫಲಕ ಪ್ರದಾನ. ಪ್ರತಿ ತಿಂಗಳು ನರ್ಸರಿ ಮಕ್ಕಳಿಗೆ ಬಣ್ಣಗಳ ಅರಿವು ಮೂಡಿಸಲು ಬಣ್ಣದ ದಿನ ಆಚರಣೆ. ದಿನಾಂಕ 13/8/2024 UKGಯಿಂದ 10ನೇ ತರಗತಿ ಮಕ್ಕಳಿಗೆ DTP ಮತ್ತು TD ಲಸಿಕೆ ನೀಡಿಕೆ. ದಿನಾಂಕ 15/8/2024 ಸ್ವಾತಂತ್ರ್ಯ ದಿನ. ನಿವೃತ್ತ ವಾಯುಸೇನಾ ಅಧಿಕಾರಿ ಶ್ರೀ ಶಶಿಕುಮಾರ್ ರಾಜಶೇಖರ್ ರಾಷ್ಟ್ರಪ್ರೇಮ ಕುರಿತು ಮಕ್ಕಳಿಗೆ ಒಂದಿಷ್ಟು ಮಾಹಿತಿ ನೀಡುವ ಮೂಲಕ ಸಂಭಾಷಣೆ ನಡೆಸಿದರು. ದಿನಾಂಕ 26/8/2024 ಶ್ರೀ ಕೃಷ್ಣ ಜನ್ಮಾಷ್ಟಮಿ. ಮಕ್ಕಳಿಗೆ ರಾಧಾಕೃಷ್ಣನ ವೇಷಭೂಷಣ ಸ್ಪರ್ಧೆ. ದಿನಾಂಕ 5/9/2024 ಶಿಕ್ಷಕರ ದಿನಾಚರಣೆ. ದಿನಾಂಕ 6/9/2024 ಗಣೇಶ ಹಬ್ಬ, ಗಣೇಶನ ಪ್ರತಿಷ್ಠಾಪನೆ, ಪೂಜೆ ಪ್ರಸಾದ ವಿತರಣೆ. ದಿನಾಂಕ 15/9/2024 ಸಂವಿಧಾನ ದಿನ. ಮಕ್ಕಳಿಗೆ ಸಂವಿಧಾನದ ಪೀಠಿಕೆ ಮತ್ತು ಪ್ರಮಾಣ ವಚನ ಪಾಠ. ದಿನಾಂಕ 2/10/2024 ಗಾಂಧಿ ಜಯಂತಿ, ಸರಳ ಜೀವನ ಮತ್ತು ಗಾಂಧೀಜಿಯ ಸಾಧನೆಗಳ ಅರಿವು.
ದಿನಾಂಕ 3/10/2024 11/10/2024 9 ದಿನಗಳ ದಸರಾ ಹಬ್ಬ, ಗೊಂಬೆ ಹಬ್ಬ, ನಾಡ ಹಬ್ಬದ ಮಹತ್ವ ಬೋಧನೆ. ದಿನಾಂಕ 24/10/2024 ಸ್ತನ ಕ್ಯಾನ್ಸರ್ ಜಾಗೃತಿ, ಮಹಿಳೆಯರಿಗೆ ಪಿಂಕ್ ರಿಬ್ಬನ್ ವಿತರಣಾ ಕಾರ್ಯಕ್ರಮ. ದಿನಾಂಕ 1/11/2024 69ನೇ ಕನ್ನಡ ರಾಜ್ಯೋತ್ಸವ, ಕನ್ನಡ ಸಪ್ತಾಹ, ನಾಟಕ, ಕಾವ್ಯಗೀತೆ, ಭಾಷಾ ಕೌಶಲ್ಯ ಅಭಿವೃದ್ಧಿ. ದಿನಾಂಕ 12/11/2024 ನರ್ಸರಿ ಮಕ್ಕಳಿಗೆ ಪ್ರಕೃತಿಯ ಪರಿಚಯಕ್ಕಾಗಿ ಹೊರ ಸಂಚಾರ. ದಿನಾಂಕ 14/11/2024 ಮಕ್ಕಳ ದಿನಾಚರಣೆ, ಶಿಕ್ಷಕರಿಂದ ಮನೋರಂಜನಾ ಕಾರ್ಯಕ್ರಮ. ಶೈಕ್ಷಣಿಕ ಪ್ರವಾಸಗಳು. ಪುಟಾಣಿ ಮಕ್ಕಳಿಗೆ ಫನ್ ವರ್ಲ್ಡ್, 3ರಿಂದ 8ನೇ ತರಗತಿಯವರಿಗೆ ಮೈಸೂರು ಪ್ರವಾಸ, 9ರಿಂದ 10ನೇ ತರಗತಿಯವರಿಗೆ ಚಿತ್ರದುರ್ಗ, ಗೋವಾ ಪ್ರವಾಸ, 10ನೇ ತರಗತಿಯವರು ದಿನಾಂಕ 25/1/2025 NTTF ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆ ಭೇಟಿ. ದಿನಾಂಕ 26/1/2025 ಗಣರಾಜ್ಯೋತ್ಸವ, ಧ್ವಜಾರೋಹಣ, ರಾಷ್ಟ್ರಭಕ್ತಿ ಕಾರ್ಯಕ್ರಮ. ಈ ವರ್ಷದ ವಿಶೇಷವಾಗಿ ಅಟಲ್ ಟಿಂಕರಿಂಗ್ ಲ್ಯಾಬ್ಗಳ ರಚನೆಯು ವಿದ್ಯಾರ್ಥಿಗಳಿಗೆ ಮೆದುಳನ್ನು ಸಂಪೂರ್ಣವಾಗಿ ಸಂಯೋಜಿಸಲು ಅನುವು ಮಾಡಿಕೊಡುತ್ತದೆ. ಜೊತೆಯಲ್ಲಿ ವಿಜ್ಞಾನ ಉತ್ಸವ ಶೀರ್ಷಿಕೆಯ ಅಡಿಯಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಕೋಡಿಂಗ್, ಡಿಕೋಡಿಂಗ್, ರೋಬೋಟಿಕ್ಸ್ ಅನ್ನು ಕೂಡ ಮಕ್ಕಳಿಗೆ ಕಲಿಸಲಾಗಿತ್ತು. ಅದರಲ್ಲಿ ಉತ್ಸವವಾಗಿ ಭಾಗಿಯಾಗಿದ್ದ ಮಕ್ಕಳಿಗೆ ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಾಗಿತ್ತು. ಈ ಬಾರಿಯ ವಿಶೇಷ AI ತಂತ್ರಾಂಶದ ಕ್ಯಾಮೆರಾಗಳನ್ನು ತರಗತಿಗಳಲ್ಲಿ ಮತ್ತು ಶಾಲಾ ಆವರಣದಲ್ಲಿ ಅಳವಡಿಸಲಾಗಿದೆ. ಶಿಕ್ಷಕರ ಬದ್ಧತೆ, ಗುಣಮಟ್ಟ ಕಲಿಕೆಯ ಮತ್ತು ಶಿಸ್ತು ಒಂದಷ್ಟು ಪರಿಣಾಮಕಾರಿಯಾಗಿ ಹೆಚ್ಚಿರುವುದು ಬಿಗ್ ಡ್ಯಾಡಿ ವಾಚಿಂಗ್ ಅಡಿಯಲ್ಲಿ ಇಡೀ ವ್ಯವಸ್ಥೆಯ ಗುಣಮಟ್ಟ ಹೆಚ್ಚಿಸಲು ವಿಶೇಷ ಆವಿಷ್ಕಾರವಾಗಿದೆ. ಡಿ. ಶಶಿಕುಮಾರ್ ಅವರ ಕಲ್ಪನೆಯ ಯಶಸ್ವಿ ಕೊಡುಗೆಗಳಾದ ಹೈಬ್ರಿಡ್ ವಿದ್ಯಾ, ಶೈಕ್ಷಣಿಕ ಗುಣಮಟ್ಟ ಹಾಗೂ 5500ಕ್ಕೂ ಹೆಚ್ಚು ಪಠ್ಯಪುಸ್ತಕಕ್ಕೆ ಪೂರಕವಾದ ವಿಡಿಯೋ ಪಾಠಗಳನ್ನು ಸೆರೆ ಹಿಡಿದು ಸೃಷ್ಟಿಸಲಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ದೇಶದ ಯಾವುದೇ ಮೂಲೆಯಲ್ಲಿ ಕೂತು ಯಾವುದೇ ಸಮಯದಲ್ಲಿ ಬೇಕಾದರೂ ಮೊಬೈಲ್, ಕಂಪ್ಯೂಟರ್, ಟಿವಿ ಯಾವುದಾದರಲ್ಲಾದರೂ ನೋಡಬಹುದು, ಓದಬಹುದು, ಅರ್ಥವಾಗಿರುವುದನ್ನು ಖಚಿತಪಡಿಸಿಕೊಂಡು ಪರೀಕ್ಷೆಯೂ ನೀಡಬಹುದಾಗಿದೆ. ಇದು ದೇಶದಲ್ಲೇ ವಿಭಿನ್ನವಾದ ಜ್ಞಾನ ಭಂಡಾರದ ವಿಶೇಷ ವೇದಿಕೆಯಾಗಿದೆ. ಸಂಪೂರ್ಣ ಶಾಲೆಯ ಪಠ್ಯ ತಮ್ಮ ಮನೆಯಲ್ಲಿ, ತಮ್ಮ ಅಂಗೈಯಲ್ಲಿ ನೀಡುವಂತಹ ವ್ಯವಸ್ಥೆ ಇದಾಗಿದೆ. 1,35,000 ಮಕ್ಕಳಿಗೆ ಸ್ಪರ್ಧಾತ್ಮಕವಾಗಿ ಕಲಿಕೆಗೆ ಒತ್ತು ಕೊಟ್ಟಿರುವಂತಹ ಬ್ರೈನಥೋನ್ ರಾಜ್ಯ ಮಟ್ಟದ ಜ್ಞಾನದ ಪರೀಕ್ಷೆ. ಈ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ 1ರಿಂದ 10ನೇ ತರಗತಿಯ ಎಲ್ಲ ಮಕ್ಕಳು ಭಾಗವಹಿಸಿ ತರಗತಿವಾರು ಬಹುಮಾನಗಳನ್ನು ಗೆದ್ದಿರುತ್ತಾರೆ. ರಾಜ್ಯ ಮಟ್ಟದ ಶಾಲಾ ಹಂತದ 8ನೇ ತರಗತಿಯ ಸೌಮ್ಯ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಹಾಗೂ ಶಿಕ್ಷಕರಿಗೆ ಪ್ರತ್ಯೇಕವಾಗಿ ಶೈಕ್ಷಣಿಕ ವ್ಯವಸ್ಥೆಯ ಸಾಮಾನ್ಯ ಜ್ಞಾನ ಹೆಚ್ಚಿಸಲು ರಾಜ್ಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಟೀಚರ್ಸ್ ಬ್ರೈನಿಕ್ ಬ್ಯಾಟಲ್. ಈ ಎಲ್ಲವೂ ದೇಶದಲ್ಲೇ ಪ್ರಪ್ರಥಮ ವಿಭಿನ್ನ ಹಾಗೂ ಬ್ರೈನ್ ಸೆಂಟರ್ನ ಕಲ್ಪನೆಯ ವೇದಿಕೆಯಾಗಿ ರಾಜ್ಯದ ಸಾವಿರಾರು ಶಿಕ್ಷಣ ಸಂಸ್ಥೆಗಳಿಗೆ ದಾರಿದೀಪವಾಗಿದೆ. ಈ ಸ್ಪರ್ಧೆಯಲ್ಲಿ ನಮ್ಮ ಬ್ಲಾಸಮ್ ಶಾಲೆಯ ಎಲ್ಲ ಶಿಕ್ಷಕರು ಭಾಗವಹಿಸಿದ್ದು, ಇದರಲ್ಲಿ ಬಿಂದು ಎಂ ಪ್ರಥಮ ಬಹುಮಾನ, ನಂದಿನಿ ಎ ದ್ವಿತೀಯ ಬಹುಮಾನ, ಸುನೀತಾ ಎ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಕ್ವಶನ್ ಪೇಪರ್ ಜನರೇಟರ್. ಹೊಸತನಕ್ಕೆ ಉದಾಹರಣೆಯಾಗಿರುವ ನಮ್ಮ ಶಾಲೆ ಮಕ್ಕಳ ಹಾಗೂ ಶಿಕ್ಷಕರ ಸಾಮರ್ಥ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಹೈಬ್ರಿಡ್ ವಿದ್ಯಾವೇದಿಕೆಯ ಅಡಿಯಲ್ಲಿ AI ತಂತ್ರಜ್ಞಾನದ ಮೂಲಕ ಪ್ರಶ್ನೆ ಪತ್ರಿಕೆಗಳನ್ನು ಜನರೇಟ್ ಮಾಡಿ ರಾಜ್ಯದ ಎಲ್ಲ ಕ್ಯಾಂಪ್ ಸದಸ್ಯ ಶಾಲೆಗಳಿಗೆ ಉಚಿತವಾಗಿ ನೀಡಲಾಗಿದ್ದು, ಶಿಕ್ಷಕರ ಕೆಲಸವನ್ನು ಕಡಿಮೆಗೊಳಿಸಿದೆ. ಈ ಶೈಕ್ಷಣಿಕ ಸಾಲಿನ ಎಲ್ಲ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು AI ತಂತ್ರಾಂಶದಿಂದ ಮೂಡಿ ಬಂದಿದ್ದು, ಇದರಲ್ಲಿ ನಮ್ಮ ಮುಖ್ಯಸ್ಥರಾದ ಡಿ. ಶಶಿಕುಮಾರ್ ಅವರ ಹಾಗೂ ಬ್ಲಾಸಮ್ ಶಾಲೆಯ ಶಿಕ್ಷಕರ ಪಾತ್ರ ಗಣನೀಯವಾಗಿದೆ. ಡಿ. ಶಶಿಕುಮಾರ್ ಅವರ ಸಾರಥ್ಯದಲ್ಲಿ ಇಡೀ ರಾಜ್ಯದ ಖಾಸಗಿ ಅನುದಾನರಹಿತ ಶಿಕ್ಷಣ ಸಂಸ್ಥೆಗಳ ಸಮಸ್ಯೆಗಳು, ಮಕ್ಕಳ ಗುಣಮಟ್ಟದ ಬಗ್ಗೆ ಚಿಂತನೆಗಳು, ದುಂಡು ಮೇಜಿನ ಸಭೆಯ ಮುಖಾಂತರ ಶಿಕ್ಷಣ ಇಲಾಖೆಗೆ ಸಲಹೆ ಸೂಚನೆ, ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದ ಶಿಕ್ಷಣ ಸಂಸ್ಥೆಗಳಿಗೆ ಶಿಕ್ಷಕರಿಗೆ ಅತ್ಯುತ್ತಮ ಪ್ರಶಸ್ತಿ ಪ್ರದಾನ, ಫ್ಯಾಪ್ ಇಂಡಿಯಾ, ಚಂಡೀಗಢ ಯೂನಿವರ್ಸಿಟಿ ಹಾಗೂ ಕ್ಯಾಂಪ್ ಸಹಯೋಗದೊಂದಿಗೆ ಹಾಗೂ ಪ್ರಸ್ತುತ ಪರಿಸ್ಥಿತಿಯಲ್ಲಿ ತಂತ್ರಜ್ಞಾನದ ಆವಿಷ್ಕಾರಗಳು, ಇದರ ಜ್ಞಾನ ವಿಸ್ತರಣೆಗಾಗಿ ಟೆಕ್ ಟಾಕ್ ಎಂಬ ಅದ್ಭುತವಾದ ಕಲ್ಪನೆಯನ್ನು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರ ಮುಖಾಂತರ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ವಿವಿಧ ಕ್ಷೇತ್ರದ ನುರಿತ ಜ್ಞಾನಿಗಳಿಂದ ಒಂದು ದಿನದ ಕಾರ್ಯಾಗಾರ, ಇವೆಲ್ಲವೂ ಮುಂದಿನ ಶಿಕ್ಷಣಕ್ಕೆ ಬೇಕಾದಂತಹ ಅನಿವಾರ್ಯತೆ ಹಾಗೂ ಬದಲಾವಣೆ, ಜ್ಞಾನ ಮೂಡಿಸುವಂತಹ ಕಾರ್ಯಕ್ರಮ. ಇದು ನಮ್ಮ ಬ್ರೈನ್ ಸೆಂಟರ್ ಹಾಗೂ ಬ್ಲಾಸಮ್ ಶಾಲೆಯ ಕೊಡುಗೆ ಎಂದು ಹೇಳಲು ಹೆಮ್ಮೆ.
ಪ್ರೀತಿಯ ಪಾಲಕ ಪೋಷಕ ಬಂಧುಗಳೇ, ಈ ವಿದ್ಯಾಲಯವು ಸರ್ವ ಜನಾಭಿಮಾನಿಯಾಗಿದೆ, ಸರ್ವಧರ್ಮ ಅಭಿಮಾನಿಯಾಗಿದೆ. ಲೌಕಿಕ ಬದುಕನ್ನು ಸಾರ್ಥಕಗೊಳಿಸಲು ವಿದ್ಯೆ ನಮಗೆ ದಾರಿದೀಪವಾಗಿದೆ. ನಿಮ್ಮ ಭವಿಷ್ಯದ ಬಾಳಿಗೆ ಬೆಳಕು ಕೊಡುವ ಈ ವಿದ್ಯಾದೇಗುಲಕ್ಕೆ ತಲೆಬಾಗೋಣ. ಇದು ಗೋಡೆ ಮೂಡುಗಳಿಂದ ಕೂಡಿದ ಬರಿಯ ಕಟ್ಟಡವಲ್ಲ, ನೂರಾರು ಮಕ್ಕಳ ಮನಸ್ಸುಗಳ ಕಲರವ. ಇದಕ್ಕೆ ಜೀವ ತುಂಬಿದೆ. ತನ್ನ ಮಡಿಲಲ್ಲಿ ಆಡಿದ ಮಕ್ಕಳನ್ನು ಸತ್ಪ್ರಜೆಗಳನ್ನಾಗಿ ಮಾಡಿ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡಿದೆ. ಹಾಗಾಗಿ ಈ ಶಾಲೆಯ ಕೀರ್ತಿ ಎತ್ತರಕ್ಕೇರುವಂತೆ ಮಾಡುವ ಹೊಣೆ ನಮ್ಮೆಲ್ಲರ ಮೇಲಿದೆ. ಈ ಅಭಿಮಾನ ಶಾಶ್ವತವಾಗಿರಲಿ ಎಂದು ವಿನಂತಿಸುತ್ತಾ ಈ ವರದಿಯನ್ನು ತಮ್ಮ ಅಡಿಗಳಲ್ಲಿ ಇಡುತ್ತಿದ್ದೇನೆ. ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.